ಆ 15 ವರ್ಷದ ಪುಟ್ಟ ಹುಡುಗಿಗೆ ಓದಿ ಇಂಜಿನಿಯರ್ ಆಗಬೇಕು ಅನ್ನೋ ಆಸೆ. ಆದರೆ ಮನೆಯಲ್ಲಿದ್ದ ಪೋಷಕರು ಮದುವೆ ಮಾಡೋ ಯೋಚನೆ ಮಾಡಿದ್ರು. ಮದುವೆನೂ ನಿಶ್ಚಯ ಆಗೋಯ್ತು. ಆದರೂ ಕೂಡ ಆ ಹುಡುಗಿ ಮದುವೆಯನ್ನು ಬೇಡ ಅಂತ ಗೋಗರಿತಾಳೆ. ಆದರೆ ಆ ಪೋಷಕರು ಆ ಮಾತನ್ನು ಕೇಳೋದೇ ಇಲ್ಲ. ಹಾಗೂ ಹೀಗೂ ಈ ಮದುವೆಯಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಮದುವೆ ಮಾಡೋ ಪೋಷಕರಿಗೆ ಧಿಕ್ಕಾರ ಅಂತಾಳೆ. ಅದರ ಜೊತೆಗೆ ಈ ಒಂದು ಮದುವೆಯಿಂದ ಆಕೆ ತಪ್ಪಿಸ್ಕೊಳ್ತಾಳೆ. ಸೊ ನಮ್ಮ ಜೊತೆ ಸ್ವತಃ ಅಪ್ರಾಪ್ತ ವಯಸ್ಸಿನ 15 ವರ್ಷದ ಪುಟ್ಟ ಬಾಲಕಿ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾಳೆ. ಸೊ ಅವಳನ್ನ ಕೂಡ ನಾವು ಈ ವೃತ್ತಾಂತದ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ಇನ್ನು ನಮ್ಮ ಜೊತೆ ಇದ್ದಾರೆ ಜೆನಿಫರ್ ಚೈಲ್ಡ್ ಹೆಲ್ಪ್ ಲೈನ್ನ ಕೋಆರ್ಡಿನೇಟರ್, ಅವ್ರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಬಲಬದಿಗಿದ್ದಾರೆ ಪ್ರೇಮ ರಾಮಮೂರ್ತಿ, ವಿಮೆನ್ ವೆಲ್ಫೇರ್ ಕಮಿಟಿಯ ಪ್ರೆಸಿಡೆಂಟು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಾಲಾ ಅವರಿದ್ದಾರೆ, ಅದೇ ಕಮಿಟಿಯ ಮೆಂಬರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಟ್ಟಾರೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ 4 ಜನ ಅತಿಥಿ ಇದ್ದಾರೆ. ಈ ಅತಿಥಿಗಳಲ್ಲಿ ಒಬ್ಬಳು ಈಗಾಗಲೇ ಅಪ್ರಾಪ್ತ ಬಾಲಕಿ, 15 ವರ್ಷದ ಪುಟ್ಟ ಹುಡುಗಿ. ಆಕೆಯ ಸಹಾಯಕ್ಕೆ 3 ಜನ ಹೆಣ್ಮಕ್ಳು ಬಂದು ನಿಂತಿದ್ದಾರೆ. ಆ ಒಂದು ಮದುವೆಯನ್ನು ತಪ್ಪಿಸಿದಂತಹ ಸಂತೋಷದಲ್ಲಿ ಕೂಡ ಇದ್ದಾರೆ. ಆದರೆ ಮದುವೆ ಮಾಡೋಕ್ಕೆ ಹೊರಟಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ರಮಾನೇ ಕೇಳೋಣ, 15 ವರ್ಷದ ಹುಡುಗಿ ಅಪ್ರಾಪ್ತ ಬಾಲಕಿಗೆ ಏನಂತಾಳೆ ಅಂತ. ರಮಾ, ಹೇಳು, ಹೇಗೆ ಮದುವೆ ಬಗ್ಗೆ ಹೆಂಗೆ ಯೋಚನೆ ಮಾಡಿದ್ರು? 15 ವರ್ಷದ ಹುಡುಗಿ ನೀನು, ನಿಮ್ಮ ಅಪ್ಪ ಅಮ್ಮಂಗೂ ಗೊತ್ತು 15 ವರ್ಷ, 9ನೇ ಕ್ಲಾಸ್ ಆಗ್ತಾನೆ ಪಾಸ್ ಮಾಡಿದ್ದೆ. ಹೆಂಗೆ ಬಂತು ಮದುವೆ ವಿಚಾರ, ಹೆಂಗೆ ಬಂತು ಅಂತ? ನಮ್ಮ ಅಕ್ಕ ದೊಡ್ಡೋಳು ಲವ್ ಮ್ಯಾರೇಜ್ ಆಗಿದ್ಲು. ಅದಕ್ಕೆ ನಾನು ಅದೇ ಥರ ಆಗ್ಬಿಡ್ತೀನಿ ಅಂದ್ಬಿಟ್ಟು ಮದುವೆ ಮಾಡೋಕ್ಕೆ ಹೋದರು. ಹೆದರ್ಕೊಂಡಿದ್ದಾರೆ, ಎಲ್ಲಿ ನನ್ನ 2ನೇ ಮಗಳು ಕೂಡ ಅದೇ ದಾರಿ ಹಿಡಿದು ಬಿಡ್ತಾಳೆ ಅಂತ ಹೇಳಿ. 9th ಅಷ್ಟೇ ನೀನು ಓದ್ತಾ ಇದ್ದಿದ್ದು. 18 ವರ್ಷಕ್ಕಿಂತ ಮುಂಚೆ ಮಾಡಿದ್ರೆ ನಾವು ಜೈಗೆ ಹೋಗ್ತೀವಿ, ನಮ್ಮಿಂದ ತಪ್ಪಾಗುತ್ತೆ ಅನ್ನೋ ಕಾನ್ಸೆಪ್ಟೇ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ವಾ? ಗೊತ್ತು, ಎಲ್ಲರೂ ಹೇಳ್ತಿದ್ರು ಚಿಕ್ಕ ಹುಡುಗಿ ಮದುವೆ ಮಾಡಬೇಡಿ ಅಂತ. ಆದ್ರೂ ಅವ್ರು ಮಾಡಿ. ನೀನು ಹೇಳಿದ್ಯಾ? ನಾನು ಹೇಳಿದ್ದೀನಿ. ಈ ಮದುವೆ ಅನ್ನೋ ವಿಚಾರ ಯಾವಾಗ ಸ್ಟಾರ್ಟ್ ಆಯಿತು? ಅಂದರೆ ಯಾವ ಮಂತಲ್ಲಿ ಸ್ಟಾರ್ಟ್ ಆಯಿತು? ಎಷ್ಟು ಬೇಗ ಮದುವೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ರು? ನೀನು ಅವಾಗ ಏನು ಮಾಡ್ತಾ ಇದ್ದೆ? 3 ಮಂತ್ಸಲ್ಲೆಲ್ಲ ಮದುವೆ ಮಾಡೋಕ್ಕೆ ಸ್ಟಾರ್ಟ್. ಫಸ್ಟು ಮಾರ್ಚಲ್ಲಿ ಹುಡುಗ ಬಂದು ನನ್ನ ನೋಡಿಕೊಂಡು ಹೋದರು. ನಾನು ಅವತ್ತೇ ಅವನಿಗೆ ಫೋನ್ ಮಾಡಿ ಹೇಳಿದೆ, ನೀನು ನನಗಿಷ್ಟ ಇಲ್ಲ, ಬೇಡ, ನಾನು ನಿನ್ನ ಜೊತೆ ಇರಲ್ಲ. ಫೋನ್ ನಂಬರ್ ಕೊಟ್ಟು ಹೋಗಿದ್ರು ಅವರು? ಅವ್ರು ಕೊಟ್ಟೋಗಿದ ತಕ್ಷಣ ನಾನು ಫೋನ್ ಮಾಡಿದೆ, ಇಷ್ಟ ಇಲ್ಲ, ಬೇಡ ಅಂತ. ಆಯಿತು ಅಂತ ಹೇಳಿದ್ರು. ಹಂಗೆ ಆಯಿತು ಅಂದ್ಕೊಂಡು ಏಪ್ರಿಲ್ಗೆ ಬಂತು. ಏಪ್ರಿಲ್ ಬಂದಾಗ ನಮ್ಮಮ್ಮ ಅವ್ರ ಮನೆಗೆ ಹೋದರು. ಅವತ್ತು ಅವ್ನಿಗೆ ಫೋನ್ ಮಾಡಿದೆ, ಬೇಡ, ನನಗೆ ಹೇಳಬೇಡ, ಹೇಳ್ಬಿಡು ನಮ್ಮ ಮನೆಗೆ, ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಡು, ನಾನು ನಿನ್ನ ಜೊತೆ ಇರಲ್ಲ ಅಂತ ಹೇಳಿದೆ. ಅದನ್ನ ನಮ್ಮ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಆ ಹುಡುಗ ಬಂದು ಈ ಥರ ಹೇಳ್ತಾ ಇದ್ದಾಳೆ, ಇಷ್ಟ ಇಲ್ವಾ ಅಂತ ಕೇಳಿ ಅಂತ. ನಮ್ಮಮ್ಮ ಮಾನವನ ಎದ್ದು ಹೋಗುತ್ತೆ, ಒಪ್ಕೋ, ನನ್ನ ಫ್ರೆಂಡ್ ಹಂಗೆ ಮಾಡಿದ್ದು, ಹಿಂಗೆ ಏನಾದರೂ ಹೇಳಿಬಿಡು, ಮಾತಾಡಿದ್ದು ಅಂದ್ಬಿಡು ಅಂದರು. ಅವ್ನು ಸರಿ ಆಯಿತು ಅಂತ ಅವಾಗ ಒಪ್ಕೊಂಡೆ. ಮದುವೆ ಬಗ್ಗೆ ಏನಾದರೂ ಕಲ್ಪನೆಗಳಿದೆಯಾ? ಈಗ 15 ವರ್ಷಕ್ಕೆಲ್ಲ ಅಂತ ಕಲ್ಪನೆಗಳು ಬರಲ್ಲ ನನ್ನ ಪ್ರಕಾರ. ಅದ್ರ ಕಡೆ ಗಂಡ ಅಂದರೆ ಹೆಂಗಿರಬೇಕು? ಗಂಡ ಅಂದರೆ ಚೆನ್ನಾಗಿರಬೇಕು, ಅವ್ರು ನನಗಿಂತ ಜಾಸ್ತಿ ಓದಿರಬೇಕು, ನನಗಿಂತ ಬೆಲೆ ಅವ್ರಿಗೆ ಜಾಸ್ತಿ ಸಿಗಬೇಕು ಅಂತ ನನಗೆ ಆಸೆ. ಅಂತೂ ಪುಟ್ಟ ಆಸೆಗಳಂತೂ ಇತ್ತು ನಿನಗೆ. ನೋಡೋಣ, ಈಗ ಮುಂದೆ ಮಾತಾಡ್ಸೋಣ. ಸೊ ಪ್ರೇಮ ಅವ್ರಿಗೆ ನೀನು ಮುಂಚೆ ಲೆಟ್ರ್ ಬರೆದಿದ್ದು ಅಂತ. ಪ್ರೇಮ ಅವರೇ, ಆ ಲೆಟ್ರ್ ಯಾವುದು ತೋರಿಸ್ತೀರಾ? ಖಂಡಿತ. ರಮ್ಮ ಪ್ರೇಮ ಅವರಿಗೆ ಬರೆದಂತಹ ಪತ್ರ ಇದು. ಸೊ ಈ ಪತ್ರದಲ್ಲಿ ಆಕೆ ಪೂರ್ಣ ಡೀಟೇಲ್ಸನ್ನು ಬರೀತಾಳೆ. ಇದನ್ನು ತನ್ನ ಸ್ನೇಹಿತರ ಮೂಲಕ ಇದು ಪ್ರೇಮ ಅವರಿಗೆ ಕಳಿಸುವಂಥದ್ದು. ದಿಸ್ ಲೆಟರ್ ಸೆಂಡಿಂಗ್ ಟು ಮಹಿಳಾ ಸಂಘ. ಐ ಆಮ್ ರಮಾ, ಐ ಆಮ್ ಸ್ಟಡಿಂಗ್ 9th ಸ್ಟ್ಯಾಂಡರ್ಡ್, ಮೈ ಏಜ್ ಇಸ್ 15, ಮೈ ಡೇಟ್ ಆಫ್ ಬರ್ತ್ ಈಸ್ 3/3/97. ಇನ್ ಮೈ ಹೋಮ್ ಮೈ ಪೇರೆಂಟ್ಸ್ ಆರ್ ಪ್ಲಾನಿಂಗ್ ಟು ಡು ಮ್ಯಾರೇಜ್ ಫಾರ್ ಮೀ ಅಂತೆಲ್ಲ ಬರೆದಿದ್ದಾಳೆ. ಸೊ ಎಲ್ಲ ಡೀಟೇಲ್ಸನ್ನು ಈ ಪತ್ರದಲ್ಲಿ ಬರೆದಿರ್ತಾಳೆ. ಸೊ ಇದು ಪ್ರೇಮಾರ ಕೈಗೆ ಸಿಗುತ್ತೆ. ಆಮೇಲೆ ಏನಾಯಿತು ಅಂತ ಕೇಳೋಣ. ಆಮೇಲೆ ಏನಾಯಿತು ಪ್ರೇಮ ಅವರು? ಆಮೇಲೆ ನಾನು ಈ ಪತ್ರ ಬರೋದಕ್ಕೆ ಮುಂಚೆ ನನಗೆ ಈ 15 ವರ್ಷ ಅಂತ ನನಗೆ ಕನ್ಫರ್ಮ್ ಬೇಕಾಗಿತ್ತು. ಹೌದು, 15 ವರ್ಷ ಹೌದಾ ಅಂತ ನನಗೆ ತಿಳ್ಕೊಬೇಕಾಗಿತ್ತು. ಆಮೇಲೆ ಅಲ್ಲಿ ನಾವು ಇವಳು ಹೇಳಿದ ಒಂದು ಮಾತನ್ನ ತಗೊಂಡು ಛತ್ರಕ್ಕೆ ಹೋದಾಗ ನನಗೆ ಅವಮಾನ ಆಗಬಾರ್ದು, ಅಥವಾ ಇವಳಿಗೆ 18 ಮೀರಿರ್ಬೋದು, ಇವಳೇ ಏನೋ ಒಂದು ಪ್ಲಾನ್ ಮಾಡಿ ಮಾಡ್ತಾ ಇರ್ಬೋದು ಅಂತ ಒಂದು ಸಂಶಯದಿಂದ ನಾನು ಅವ್ರ ಸ್ಕೂಲ್ಗೆ ಹೋದೆ. ನಾನು ಕಮಲಾ ನೆಹರು ಸ್ಕೂಲಲ್ಲಿ, ಅದು ಫೋನಲ್ಲಿ ಹೇಳಿದ್ಲು ನನಗೆ, ನಾನು ಈ ಥರ ಕಮಲಾ ನೆಹರು ಸ್ಕೂಲಲ್ಲಿ ಓದ್ತಿದ್ದೀನಿ, 9th ಸ್ಟ್ಯಾಂಡರ್ಡ್ ಆಗಿದೆ ನಂದು, 10th ಸ್ಟ್ಯಾಂಡರ್ಡ್ಗೆ ಹೋಗಬೇಕು, ಸ್ಕೂಲ್ ಓಪನ್ ಆಗಿದೆ ಅಂತ ಇವಳು ಫ್ರೆಂಡ್ ಹೇಳಿದ್ಲು ನನಗೆ. ಸೊ ನಾನು ಕಮಲಾ ನೆಹರು ಸ್ಕೂಲ್ಗೆ ಹೋದಾಗ ನನಗೆ ಕನ್ಫರ್ಮ್ ಆಯಿತು ಅಲ್ಲಿ ಓದ್ತಾ ಇದ್ದಾಳಂತೆ. ಅದು ಒಂದು ನನಗೆ ಕನ್ಫರ್ಮ್, ಯಾಕಂದ್ರೆ 15 ಇಯರ್ಸ್, 14 ಕಂಪ್ಲೀಟ್ ಆಗಿದೆ, 15ಗೆ ಬಂದಿಯಾಳೆ ಅಂತ ಗೊತ್ತಾಯ್ತು. ಆಮೇಲೆ ನಾನು ಮಾಡಿದೆ, ಲಗ್ನ ಪತ್ರಿಕೆ ಫಸ್ಟ್ ತರಿಸ್ಕೊಂಡು ಆ ಚೌಲ್ಟ್ರಿಗೂ ನಾನು ಹೋಗಿದ್ದೀನಿ. ಆ ಕಲ್ಯಾಣ ಮಂಟಪಕ್ಕೆ ನಾನು ಹೋಗಿ, ಇದು ಮದುವೆ ನಡೀತಾ ಇದೆಯಾ, ಮದುವೆ ಹೌದಾ, ಇವರಿಬ್ಬರು ಮದುವೆ ಹೌದಾ ಅಂತ ಅದನ್ನು ತಗೊಂಡೆ. ಅದು ಮದುವೆ ಆಗ್ತಾ ಇರೋದಂತೂ ನಿಜ.
ಅಲ್ಲಿಗೆ 2 ಕನ್ಫರ್ಮ್ ಆಯಿತು. ಆಮೇಲೆ ನಾನು ಈ ಲೆಟ್ರ್ ತೊಗೊಂಡೆ. ಇವಳಿಗೆ ನಾನು ಹೇಳಿದೆ, ನಿನ್ನಿಂದ ಒಂದು ಲೆಟ್ರ್ ಬೇಕಮ್ಮ ನನಗೆ. ನನಗೆ ಗೊತ್ತು ಇವ್ರ ಮನೆಯವ್ರು ಯಾರಾದರೂ ನಮಗೆ ಕೇಳ್ಬೋದು ನಾಳೆ, ನೀವು ಹೆಂಗೆ ಬಂದ್ರಿ, ನಿಮಗೆ ಯಾರು ಹೇಳಿದ್ರು, ಈ ಪ್ರಶ್ನೆಗಳು ಉದ್ಭವ ಆಗತ್ತೆ ಅಂತ ನನಗೆ ಗೊತ್ತಿದೆ. ಹೆಲ್ಪ್ ಮಾಡಕ್ ಹೋದಾಗ ನಾವೇ ಒಂಥರ ಸಿಕ್ಕಾಕೊಳ್ತೀವಿ, ನಾವೇ ಒಂಥರ ಯಾವ್ದಾರು ಒಂದು ರೀತಿಯಲ್ಲಿ ನಾವು ಸಿಕ್ಕಾಕೊಳ್ಬೋದು. ಹಾಗಾಗಿ ನಾವೆಲ್ಲ ಒಂದು ಕರೆಕ್ಟಾಗಿ ನಮ್ಮ ಹತ್ರ ಇರಬೇಕು ಅಂತಂದ್ಬಿಟ್ಟು ಇವಳಿಗೆ ಒಂದು ನಾನು ಫೋನಲ್ಲಿ ಹೇಳಿದೆ, ನೀನು ನಿಜವಾಗ್ಲೂ ನಿನಗೆ ಹೆಲ್ಪ್ ಬೇಕು, ನಮ್ಮಿಂದ ನಿನಗೆ ಸಹಾಯ ಬೇಕು ಅಂದರೆ, ನಿನಗೆ ಈ ಮದುವೆ ಇಷ್ಟ ಆಗಲಿಲ್ಲ ಅಂತಂದರೆ, ಮದುವೆ ಇಷ್ಟ ಇದ್ರೂ ಅದು ಕಾನೂನಿನ ಅಡಿನಲ್ಲಿ ಅದು ಅಪರಾಧನೇ. ಈಗ ನಿನ್ನೆ ಒಂದು ನಡೆದಿದ್ದ ಒಂದು ಸಂದರ್ಭದಲ್ಲಿ ಇವಳು ಅಕಸ್ಮಾತ್ ಒಪ್ಕೊಂಡಿದ್ರು, ನನಗೆ ಈ ಮದುವೆ ಇಷ್ಟ ಇದೆ ಅಂತ ಒಪ್ಕೊಂಡಿದ್ರು, ಇಡೀ ಒಂದು ನಾವೆಲ್ಲ ಒಪ್ಕೊಂಡ್ರು ಕಾನೂನಿನ ಅಡಿನಲ್ಲಿ ಅದು ಮದುವೆ ಆಗಲ್ಲ. ಅದು ಹೌದು. ಮತ್ತಷ್ಟು ಮಾತಾಡೋಣ. ಆಕೆಯ ಮುಂದಿನ ಭವಿಷ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಮದುವೆ ಮಾಡೋ ಪೋಷಕರಿಗೆ ಈಕೆ ಧಿಕ್ಕಾರ ಅಂದಿರುವಂಥದ್ದು. ಆದರೆ ಪೋಷಕರಿಲ್ಲದೆ ಬದುಕೋಕ್ಕಾಗಲ್ವೇ? ಮುಂದಿನ ಜೀವನ ಕೂಡ ಇದೆ. ಮಾತಾಡೋಣ ಅದ್ರ ಬಗ್ಗೆ ಕೂಡ ಚಿಕ್ಕ ಬ್ರೇಕ್ನ ನಂತರ.